ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಂತ ಅಂತ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಆರ್ಗಾನಿಕ್ ಫುಡ್ಸ್ ವರ್ಸಸ್ ಈ ಪ್ರೊಸೆಸ್ಡ್ ಫುಡ್ಸ್. ಈಗ ಮನೆಯಲ್ಲಿ ಮಾಡ್ಕೊಂಡಿರುವಂಥದ್ದು ಖಾರ ಇರ್ಬೋದು, ಅದೇ ಖಾರದ ಪುಡಿ, ಸ್ಪೈಸಿ ಪೌಡರ್, ಆಮೇಲೆ ಟರ್ಮರಿಕ್ ಪೌಡರ್, ಆಮೇಲೆ ಈಗ ತುಂಬ ಪ್ರೊಲಾಂಗ್ ಇರುವಂಥದ್ದು ಅಂದರೆ ತುಂಬ ದಿನ ಸ್ಟೋರೇಜ್ ಆಗಿರುವಂಥದ್ದು ಪ್ಯಾಕೇಜ್ಡ್ ಫುಡ್ಡಲ್ಲಿ ತುಂಬ ದಿನ ಇರುತ್ತೆ. ಅದೇ ನಾವು ಮನೆಯಲ್ಲಿ ಮಾಡ್ಕೊಂಡಿರುವಂಥ ಈ ಪೌಡರ್ಸ್ ಇರ್ಬೋದು, ಯಾವುದೇ ಇರಲಿ, ಸ್ವಲ್ಪ ದಿನಕ್ಕೆ ಒಂದು 3 to 4 ಮಂತ್ಸ್ ಒಳಗಡೆ ಮತ್ತು ಅದು ಗಡ್ಡೆ ಕಟ್ಬಿಡುತ್ತೆ. ಇದೆಲ್ಲ ಏನಕ್ಕಪ್ಪ ಅಂದರೆ ಇಟ್ಸ್ ನಾಟ್ ಅಬೌಟ್ ಮಿಸ್ಟ್ರಿ, ಇಟ್ಸ್ ಆಲ್ ಅಬೌಟ್ ಕೆಮಿಸ್ಟ್ರಿ. ಸೊ ಅವರು ತುಂಬ ದಿನ ಸ್ಟೋರ್ ಆಗೋದಕ್ಕೆ ಇವರೆಲ್ಲ ಕೆಮಿಕಲ್ಸ್ ಎಲ್ಲ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ. ಸೊ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ, ನೀವೇ ಸ್ವಂತ ಮನೆಯಲ್ಲಿ ಈ ಸ್ಪೈಸಿದು ಪೌಡರ್ ಇರ್ಬೋದು, ಟರ್ಮರಿಕ್ ಪೌಡರ್ ಇರ್ಬೋದು, ಆಮೇಲೆ ಪ್ರಿಸರ್ವೇಟಿವ್ಸ್ ಯಾವುದೇ ಇಲ್ಲದೆ ಪಿಕ್ಕಲ್ಸ್ ಇರ್ಬೋದು, ಯಾವುದೇ ಇರಲಿ, ಮನೆಯಲ್ಲಿ ಮಾಡಿಕೊಂಡು ಮ್ಯಾಕ್ಸಿಮಮ್ ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿರಿ. ಅವಾಗಾದ್ರೇ ಹೆಲ್ತಿಯಾಗಿರ್ತಾರೆ. ಇಲ್ಲಾಂದರೆ ಈ ಕೆಮಿಕಲ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ಹೆಲ್ತ್ ಚೇಂಜಸ್ ಬರುತ್ತೆ, ಹಾರ್ಮೋನಲ್ಸ್ ಇಂಬ್ಯಾಲೆನ್ಸ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಅವಾಯ್ಡ್ ಔಟ್ಸೈಡ್ ಫುಡ್. ಈ ಪ್ಯಾಕೇಜ್ಡು ಪ್ರೊಸೆಸ್ಡ್ ಫುಡ್ಸ್ ಯಾವುದಾದ್ರು ಇರುತ್ತೋ ಅದನ್ನೆಲ್ಲ ಅವಾಯ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಂಥ ಹೆಲ್ತ್ ಟಿಪ್ಸ್ಗೋಸ್ಕರ ಡಾಕ್ಟರ್ ಪ್ರಸಾದ್ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.